ನಮಸ್ಕಾರ. ಕ್ರೈಮ್ ಡೈರಿಗೆ ಸ್ವಾಗತ. ನಾನು ನವಿತಾ ಜೈನ್. ಇನ್ಸ್ಟಾದಲ್ಲಿ ಪ್ರೀತಿ, ದೇಗುಲದಲ್ಲಿ ಪ್ರೇಮ ವಿವಾಹ. ಮದುವೆಯಾದ 2 ದಿನಕ್ಕೆ ಗಂಡ ಹೆಂಡತಿ ದೂರ. ಕಾರಲ್ಲಿ ಜಾಲಿ, ಮನೆಯಲ್ಲಿ ರೀಲ್ಸ್. ಸ್ಟೇಷನ್ನಲ್ಲಿ ತಾಳಿ ಕಿತ್ತಿದ್ಯಾಕೆ ಸುಂದ್ರಿ? ಇದುವೇ ಈ ಹೊತ್ತಿನ ಕ್ರೈಮ್ ಡೈರಿ. ಕಾಫಿ ಡೇನಲ್ಲಿ ಕಾಫಿ ಕುಡಿದು ಮಧ್ಯಾಹ್ನ ಪಾರ್ಕ್ನಲ್ಲಿ ಸುತ್ತಾಡಿ ರಾತ್ರಿ ಜಾಲಿ ರೈಡ್ ಹೋಗಿ ಬೆಳಗ್ಗೆ ಮದುವೆಯಾಗಿ ಸಂಜೆ ಬ್ರೇಕಪ್ ಅಂದ್ರೆ ಹೇಗಿರುತ್ತೆ? ಅಂತಹ ಪರಿಸ್ಥಿತಿಯನ್ನ ನೆನಪು ಮಾಡ್ಕೊಂಡ್ರೇನೆ ಅಯ್ಯೋ ಅನ್ಸುತ್ತೆ. ಅದೆಲ್ಲ ಸಿನಿಮಾಗಳಲ್ಲಿ ನಡೆಯೋ ಕತೆ ಅಂತ ಅನ್ಸುತ್ತೆ. ಆದ್ರೆ ಇದು ರಿಯಲ್ ಆಗಿ 2ನೇ ದಿನಕ್ಕೆ ಮುರಿದು ಹೋಗಿರೋ ಮದುವೆ ಕಹಾನಿ. ಆ ಇನ್ಸ್ಟಂಟ್ ಮದುವೆ ಸ್ಟೋರಿಯಲ್ಲಿ ಟ್ವಿಸ್ಟ್ ಕೊಟ್ಟಿದ್ಯಾರು? ಏನೆಲ್ಲ ನಡೆಯಿತು, ಆಗಿದ್ದೇನು ಅನ್ನೋದನ್ನ ಡೀಟೇಲ್ಡ್ ಆಗಿ ತೋರಿಸ್ತೀವಿ, ನೋಡಿ. ಅಬ್ಬಬ್ಬಬ್ಬಬ್ಬ, ಇಬ್ರು ಮನೆ ಮೇಲೆ ಸುತ್ತಿದ್ದು ಈ ಜೋಡಿ ಡ್ಯುಯೆಟ್ ಸಾಂಗ್ಗೆ ಹೆಜ್ಜೆ ಹಾಕಿದ್ದು. ಇಷ್ಟೇ ಅಲ್ದ, ಕಾರಿನಲ್ಲಿ ನಾನಿನ್ನ ಅಪ್ಪಿಕೊಳ್ಳಲೆ, ನಾನಿನಗೆ ಮುತ್ತು ಕೊಡಲೆ ಅಂತ ಕ್ಯಾಮರಾಗೆ ಪೋಸ್ ಕೊಟ್ಟಿದ್ದು. ಅದೇ ಜೋಶ್ನಲ್ಲೇ ಮದುವೆಯಾಗಿ ದೇವರ ಸಾಕ್ಷಿಯಾಗಿ 7 ಜನ್ಮದ ಪ್ರೇಮಿಗಳು ನಾವು ಅಂತ ಹೆಜ್ಜೆ ಹಾಕೇ ಬಿಟ್ಟಿದ್ರು. ಪ್ರೀತಿಸಿದ ಹುಡುಗಿಯನ್ನೇ ಮದುವೆ ಆಗ್ಬೇಕು ಅಂದ್ರೆ ಪುಣ್ಯ ಮಾಡಿರಬೇಕು ಅಂತಾರೆ. ಅವಳೊಂದಿಗೆ ಹೀಗೆ ಹೆಜ್ಜೆ ಹಾಕ್ಬೇಕು ಅಂದ್ರೆ 7 ಜನ್ಮದ ಅದೃಷ್ಟ ಅಂತ ಅದೆಷ್ಟೋ ಪ್ರೇಮಿಗಳು ಮಾತನಾಡ್ಕೊಳ್ತಾರೆ. ಅದೇ ಖುಷಿಯಲ್ಲೇ ಈ ಜೋಡಿಯು ಮದುವೆಯಾಗಿತ್ತು. ಜೀವನ ಪೂರ್ತಿ ಹೀಗೆ ಜೊತೆಯಾಗಿ ಇದ್ದು ಬಿಡೋಣ ಅಂತ ಮಾತನಾಡ್ಕೊಂಡು ದೇಗುಲದಲ್ಲಿ ಮದುವೆನೂ ಆಗಿದ್ರು. ಆದ್ರೆ ಸೀನ್ ಕಟ್ ಮಾಡಿದ್ರೆ ಇದೇ ಜೋಡಿಯ ಹೀರೋ ಹೇಗೆ ತಾಳಿ ಹಿಡ್ಕೊಂಡು ರೋಡಿಗೆ ಇಳಿದಿದ್ದಾನೆ ನೋಡಿ. ಇದೇ ತಾಳಿಯನ್ನ ಈ ಯುವಕನೇ ಆವತ್ತು ಯುವತಿಯ ಕುತ್ತಿಗೆಗೆ ಕಟ್ಟಿದ್ದ. ರಾಮನಗರದ ಗಣಪತಿ ದೇಗುಲದಲ್ಲಿ ದೇವರ ಸಾಕ್ಷಿಯಾಗಿ 3 ಗಂಟು ಹಾಕಿದ್ದ. ಬೆಳ್ಳಿ ಕಾಲುಂಗುರ, ಬೆಳ್ಳಿ ಕಾಲ್ಗೆಜ್ಜೆ ತೊಡಿಸಿದ್ದ. ಪ್ರೇಮಿಗಳಂದ್ರೆ ನಮ್ಮ ತರಾಗಿರಬೇಕು ಅಂತ ಇಬ್ರು ಕೈ ಹಿಡ್ಕೊಂಡು ನಡೆದಿದ್ರು. ಆದರೆ ಇದೀಗ ಈ ಯುವಕನೊಂದಿಗೆ ಇರೋದು ತಾಳಿ ಮಾತ್ರ. ಇನ್ಸ್ಟಾ ಲವ್, ಇನ್ಸ್ಟಂಟ್ ಮ್ಯಾರೇಜ್. 2 ದಿನಕ್ಕೆ ಮುರಿದು ಬಿತ್ತು ಸಂಸಾರ. ಹೆಂಡತಿ ಬೇಕು ಹೆಂಡತಿ, ತಾಳಿ ಹಿಡ್ಕೊಂಡು ಕಂಡ ಅಲೆದಾಟ. ನ್ಯಾಯಕ್ಕಾಗಿ ಪ್ರೀತಿಸಿ ಮದುವೆಯಾಗಿದ್ದ ಹೆಂಡತಿಗಾಗಿ ತಾಳಿ ಹಿಡ್ಕೊಂಡು ಹೆಂಡತಿ ಬೇಕು ಹೆಂಡತಿ ಅಂತ ಬೀದಿಗೆ ಬಂದಿರೋ ಈ ಯುವಕನ ಹೆಸರು ಧನ್ರಾಜ್. ಬಿಕಾಂ ಮುಗಿಸಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ. ಇತ್ತೀಚೆಗೆ ಆ ಕೆಲಸ ಬಿಟ್ಟು ಕಾರ್ ಖರೀದಿ ಮಾಡಿಕೊಂಡು ಡ್ರೈವಿಂಗ್ ಕೆಲಸ ಮಾಡಿಕೊಂಡಿದ್ದ. ಇಷ್ಟೇ ಆಗಿದ್ದಿದ್ರೆ ಈ ಧನ್ರಾಜ್ಗೆ ಈ ಪರಿಸ್ಥಿತಿ ಬರ್ತಾಗಿರ್ಲಿಲ್ಲ. ಹೆಂಡತಿ ಬೇಕು ಹೆಂಡತಿ ಅಂತ ಅಲಿತಾನೂ ಇರ್ಲಿಲ್ಲ. ಬದಲಿಗೆ ಗೀತ ಬಿಕಾಂ ಫೈನಲ್ ಇಯರ್ ಓದ್ತಾಗಿದ್ದ ವಿದ್ಯಾರ್ಥಿನಿಯನ್ನ ಪ್ರೀತಿಸಿ ಮದುವೆಯಾಗಿದ್ದ. ಆದರೆ ಈ ಪ್ರೀತಿ ಇದ್ದಿದ್ದು 2 ದಿನ ಮಾತ್ರ.
ಈ ಧನ್ರಾಜ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸೂರಿಬೆಲೆಯ ದೇವಸಂದ್ರ ಗ್ರಾಮದ ನಿವಾಸಿ. ಈ ಯುವತಿ ಹಾಗೂ ಈ ಧನ್ರಾಜ್ ಏನ್ ಸಂಬಂಧಿಕರಲ್ಲ, ಅತ್ತೆ ಮಕ್ಕಳಂತೂ ಅಲ್ವೇ ಅಲ್ಲ. ಬದಲಿಗೆ ಒಬ್ಬರಿಗೊಬ್ಬರ ಪರಿಚಯವೇ ಇರಲಿಲ್ಲ. ಆದರೆ ಇನ್ಸ್ಟಾಗ್ರಾಂ ಇವರಿಬ್ಬರಿಗೆ ಸ್ನೇಹದ ಸೇತುವೆಯಾಗಿ ಬಂದಿತ್ತು. ಕಳೆದ ವರ್ಷ ಇನ್ಸ್ಟಾಗ್ರಾಂನಲ್ಲಿ ಈ ಬ್ಯೂಟಿಯನ್ನ ಧನ್ರಾಜ್ ನೋಡಿದ್ದ. ನೋಡೋಕೆ ಸುಮಾರು, ಆದ್ರೂ ಈಕೆ ತುಂಬಾ ಸೂಪರ್ರು ಅಂತ ಫಾಲೋ ಮಾಡಿದ್ದ. ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ದ. ಯಾವುದಕ್ಕೂ ಇರ್ಲಿ ಅಂತ ಒಂದು ಮೆಸೇಜ್ ಕೂಡ ಮಾಡಿದ್ದ. ಆದರೆ ಆ ಒಂದು ಮೆಸೇಜ್ ಇವರಿಬ್ಬರನ್ನ ಸ್ನೇಹಿತರನ್ನಾಗಿ ಮಾಡಿತ್ತು. ಇಬ್ಬರು ಚಾಟಿಂಗ್ ನಲ್ಲಿ ಕಳೆದು ಹೋಗಿದ್ರು. ಇಡೀ ದಿನ ಚಾಟಿಂಗ್ ನಲ್ಲೇ ಕಾಲ ಕಳೀತಿದ್ರು. ಗುಡ್ ಮಾರ್ನಿಂಗ್ ನಿಂದ ಶುರುವಾಗೋ ಚಾಟಿಂಗ್ ಮಿಡ್ ನೈಟ್ ಆದ್ರೂ ಮುಗೀತಾಗಿರ್ಲಿಲ್ಲ. ಕೊನೆಗೆ 4 ತಿಂಗಳ ಹಿಂದೆ ಇಬ್ಬರು ಮೀಟ್ ಆಗಿದ್ರು. ಪ್ರಪೋಸ್ ಮಾಡಿ ಪ್ರೇಮಿಗಳಾಗಿದ್ರು. 4 ತಿಂಗಳು ಫುಲ್ ಸುತ್ತಾಡ್ಕೊಂಡು ಹ್ಯಾಪಿಯಾಗೇಗಿದ್ರು. ಆದರೆ ಇವರಿಬ್ಬರ ಪ್ರೀತಿಯಲ್ಲಿ ಯುವತಿ ಮನೆಯ ಪೋಷಕರು ವೆಲ್ಲನ್ಸ್ ಆಗೋಗಿದ್ರು. ಈ ಧನ್ರಾಜ್ ಹಾಗೂ ಈ ಯುವತಿಯ ಪ್ರೀತಿ ವಿಷಯ ಇಬ್ಬರ ಮನೆಯಲ್ಲೂ ಗೊತ್ತಾಗಿತ್ತು. ಧನ್ರಾಜ್ ಮನೆಯವರು ಪ್ರೀತಿಗೆ ಒಪ್ಕೊಂಡಿದ್ರು. ಆದ್ರೆ ಯುವತಿ ಮನೆಯವರು ಪ್ರೀತಿಗೆ ಓಕೆ ಅನ್ನಲ್ಲ. ಜಾತಿ ಬೇರೆ ಬೇರೆ, ಕುಲ ಯಾವುದೋ ಗೋತ್ರ ಯಾವುದೋ ಅಂತ ಯುವತಿ ಮನೆಯವರು ವಿರೋಧಿಸಿದ್ರು. ಇದರಿಂದ ಧನ್ರಾಜ್ ಹಾಗೂ ಯುವತಿ ಇದೇ ತಿಂಗಳ ಆಗಸ್ಟ್ 3ನೇ ತಾರೀಕು ಮನೆ ಬಿಟ್ಟು ಹೋಗಿದ್ರು. 3 ದಿನಗಳ ಬಳಿಕ ರಾಮನಗರದ ಗಣಪತಿ ದೇಗುಲದಲ್ಲಿ ಮದುವೆನೂ ಆಗಿದ್ರು. ಅದೊಂದು ಹೋಟೆಲ್ನಲ್ಲಿ ರೂಮ್ ಮಾಡಿಕೊಂಡು ಇಬ್ಬರು ಪ್ರೇಮಿಗಳು 2 ದಿನ ಕಳೆದಿದ್ರು. ಆದರೆ ಆ 2 ದಿನ ಕಳೀತಾಗಿದ್ದಂತೆ ದೊಡ್ಡ ತಿರುವು ಸಿಕ್ಕಿತ್ತು. ನಾವಿದ್ಕೊಂಡು ಇಷ್ಟಪಟ್ಟು ಅವ್ರ ಮನೆಯಲ್ಲಿ ಕ್ಯಾಸ್ಟಿಸಮ್ ಇಂದ ಒಪ್ಪದೇ ಇರೋ ಕಾರಣ ಇಬ್ರು ಇಷ್ಟಪಟ್ಟು ಸಾಮ್ರಾಟ್ ಹೋಟೆಲ್ ಅಲ್ಲಿ ನಾವು ಬುಕ್ ಮಾಡಿರ್ತೀವಿ ರೂಮ್. ಹುಡುಗಿನ ನಾನು ಸೋಮವಾರ ಕರ್ಕೊಂಡು ಹೋಗಿರ್ತೀನಿ. 3 ದಿನ ಮದುವೆದೆಲ್ಲ ಸ್ವಲ್ಪ ಅರೇಂಜ್ಮೆಂಟ್ ಮಾಡ್ಕೊಂಡು ಗುರುವಾರ ನಾನು ರಾಮನಗರದಲ್ಲಿ ಮದುವೆ ಆಗಿರ್ತೀನಿ. ರಾಮನಗರದಲ್ಲಿ ಗಣಪತಿ ಟೆಂಪಲ್ ಅಲ್ಲಿ ಮದುವೆ ಆಗಿದ್ರು. 2 ದಿನ ಒಟ್ಟಿಗೆ ಕಾಲಾನು ಕಳೆದಿದ್ರು. ಆದ್ರೆ ಮದುವೆಯಾದ 3ನೇ ದಿನಕ್ಕೆ ಧನ್ರಾಜ್ಗೆ ಶಾಕ್ ಆಗಿತ್ತು. ಯಾಕಂದ್ರೆ ಯುವತಿ ಮನೆಯವರು ತನ್ನ ಮಗಳು ನಾಪತ್ತೆಯಾಗಿದ್ದಾಳೆ ಅಂತ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ರು. ನಾಪತ್ತೆ ಕೇಸ್ ಕೊಟ್ಟಿದ್ರಿಂದ ಯುವಕ ಹಾಗೂ ಯುವತಿ ಸ್ಟೇಷನ್ಗೆ ಬಂದು ಹೇಳಿಕೆ ಕೊಡಬೇಕಿತ್ತು. ಹೀಗಾಗಿ ಪ್ರೇಮಿಗಳು ಯಾವುದಕ್ಕೂ ಇರ್ಲಿ ಅಂತ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಕಚೇರಿಗೂ ಹೋಗಿ ರಕ್ಷಣೆ ಕೋರಿದ್ರು. ಬಳಿಕ ಸೂರಿಬೆಲೆ ಸ್ಟೇಷನ್ಗೆ ಹೇಳಿಕೆ ದಾಖಲಿಸೋಕೆ ಹೋಗಿದ್ರಷ್ಟೇ. ಆ ಬಳಿಕ ನಡೆದಿತ್ತು ಎಲ್ಲ ಉಲ್ಟಾ ಪಲ್ಟಾ. ಮೊದಲನೇ ದಿನ ಗಂಡ ಬೇಕು ಅಂದ್ಲು. 2ನೇ ದಿನ ತಾಳಿ ಕೊಟ್ಟು ಕಳುಹಿಸಿದ್ಲು. ಸೂರಿಬೆಲೆ ಪೊಲೀಸ್ ಸ್ಟೇಷನ್ಗೆ ಪ್ರೇಯಸಿಯೊಂದಿಗೆ ಈ ಧನ್ರಾಜ್ ಹೋಗಿದ್ದ. ಅಲ್ಲಿ ನಾವಿಬ್ಬರು ಮನಸಾರೆ ಒಪ್ಪಿ ಮದುವೆಯಾಗಿದ್ದೀವಿ. ಯುವತಿ ಮನೆಯವರು ಸುಮ್ಮನೆ ನಾಪತ್ತೆ ಕೇಸ್ ದಾಖಲಿಸಿದ್ದಾರೆ. ನೀವೇ ನಮಗೆ ರಕ್ಷಣೆ ಕೊಡಬೇಕು ಅಂತ ಕೇಳಿಕೊಂಡಿದ್ರು. ಈ ವೇಳೆ ಪೊಲೀಸರ ಮುಂದೆ ಈ ಯುವತಿ ಗಂಡಾನೇ ಬೇಕು ಅಂತ ಹೇಳಿದ್ಲಂತೆ. ಆದರೆ 2ನೇ ದಿನ ಈ ಯುವತಿ ಧನ್ರಾಜ್ಗೆ ಬಿಗ್ ಶಾಕ್ ಕೊಟ್ಟಿದ್ಲು. ನನಗೆ ಗಂಡ ಬೇಡ ಅಂತ ತಾಳಿ ಕಿತ್ತು ವಾಪಸ್ ಕೊಟ್ಟು ಕಳುಹಿಸಿದ್ಲಂತೆ. ತುಂಬಾ ಹುಡುಗಿ ಟಾರ್ಚರ್ ಕೊಟ್ರು. ಹುಡುಗಿ ತುಂಬಾ ಎಮೋಷನಲ್ ಆಗಿದ್ಲು. ಆದ್ರೂ ಹುಡುಗಿ ಇಲ್ಲಿ ಸ್ಟೇಷನ್ಗೆ ಕರ್ಸ್ಕೊಂಡ್ಬಂದು ಹುಡುಗಿ ನಾನೇ ಬೇಕು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ಲು. ಫಸ್ಟ್ ನನ್ ಜೊತೆ ಬರ್ತೀನಿ ಅಂತ. ತಾಳಿ ಕೂಡ ನನ್ಗೆ ಕಿತ್ಕೊಟ್ಟಿದ್ದಾರೆ. ಕಟ್ಟಿರೋ ತಾಳಿನ ನನ್ಗೆ ಎಲ್ಲಿ ಅನ್ಯಾಯ ಆಗಿದೆಯೋ ಅಲ್ಲೇ ನ್ಯಾಯ ಕೊಡ್ಬೇಕು. ನನ್ನ ಹೆಂಡತಿ ನನ್ಗೆ ಬೇಕು. ಸ್ಟೇಷನ್ ಒಳಗೆ ಪೋಷಕರು ಹಾಗೂ ಯುವತಿ ಮಾತನಾಡಿದ್ರಂತೆ. ಯುವಕನನ್ನ ಹೊರಗೆ ಕಳುಹಿಸಿ ಪೋಷಕರ ಬಳಿ ಮಾತನಾಡೋಕೆ ಬಿಟ್ಟಿದ್ರಂತೆ. ಈ ವೇಳೆ ಯುವತಿ ತಂದೆ ಸಾಯೋದಾಗಿ ಬೆದರಿಸಿದ್ರಂತೆ. ನೀನು ಮನೆಗೆ ಬಾರದೇಗಿದ್ರೆ ಮರುದಿನವೇ ನನ್ನ ಹೆಣ ನೋಡ್ತೀಯಾ ನೀನು ಅಂತ ಕಣ್ಣೀರು ಹಾಕಿದ್ರಂತೆ. ಇದರಿಂದ ಈ ಯುವತಿ ತುಂಬಾನೇ ಭಯಪಟ್ಟಿದ್ಲಂತೆ. ಅದೇ ಕಾರಣಕ್ಕೆ ನನ್ನ ಹೆಂಡತಿ ನನ್ನನ್ನ ಬಿಟ್ಟು ಹೋಗಿದ್ದಾಳೆ, ತಾಳಿ ಕಿತ್ತುಕೊಟ್ಟಿದ್ದಾಳೆ, ನನ್ನ ಹೆಂಡತಿ ನನಗ್ ಬೇಕು ಅಂತ ಈ ಯುವಕ ಕಣ್ಣೀರು ಸುರಿಸ್ತಿದ್ದಾನೆ. ಒಳಗೋಗಿ ನನ್ನ ಹುಡುಗಿ ಜೊತೆ ಮಾತಾಡಕ್ಕೂ ಬಿಟ್ಟಿಲ್ಲ. ಎಲ್ಲ ಹುಡುಗಿ ಏನ್ ಮಾಡಿದ್ರು ನನ್ಗಂತೂ ಗೊತ್ತಿಲ್ಲ. ಬಟ್ ಹುಡುಗಿನ ಬಲವಂತದಿಂದ ಕರ್ಕೊಂಡು ಹೋಗಿದ್ದಾರೆ ಸರ್. ಇವಾಗ ನನ್ನ ಅವ್ರಪ್ಪ ಬಂದು ಇವತ್ತು ಬಂದಿಲ್ಲ ಅಂದ್ರೆ ಸತ್ತೋಗ್ತೀನಿ ಅಂತ ಅವ್ರು ತುಂಬಾ ಬಲವಂತ ಮಾಡಿದ್ರು. ಆದ್ರೂ ಹುಡುಗಿ ತುಂಬಾ ಲೇಟ್ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿಲ್ಲ ಅಷ್ಟು ಬೇಗ. ಆಮೇಲೆ ಒಳಗೋಗಿ ಇನ್ನೊಂದು 1 hour ಮಾತಾಡಿದ್ರು. ಫಸ್ಟ್ ನನ್ ಜೊತೆನೆ ಇರ್ತೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಹುಡುಗಿ ಅಕ್ಸೆಪ್ಟ್ ಮಾಡಿಲ್ಲ ಪೊಲೀಸ್ ಠಾಣೆ ಅವರು. ನನ್ಗೆ ನನ್ನ ಹೆಂಡತಿ ಬೇಕು ಸರ್, ನನ್ಗೆ ನ್ಯಾಯ ಕೊಡ್ಬೇಕು. ಈ ಜೋಡಿ ಒಟ್ಟಿಗೆ ಇದ್ದಿದ್ದು 1 ವಾರ ಮಾತ್ರ. ಮದುವೆಯಾಗಿ ಗಂಡ ಹೆಂಡತಿ ರೀತಿ ಇದ್ದಿದ್ದು 2 ದಿನ ಮಾತ್ರ. 3ನೇ ದಿನಕ್ಕೆ ಪ್ರೇಮಿಗಳು ದೂರ ಆಗೋಗಿದ್ದಾರೆ. ಪೊಲೀಸ್ ಸ್ಟೇಷನ್ನಲ್ಲಿ ಈ ಯುವತಿ ಅಪ್ಪ ಅಮ್ಮ ಬೇಕು ಅಂತ ಸ್ಟೇಟ್ಮೆಂಟ್ ಕೊಟ್ಟು ಹೊರಟು ಹೋಗಿದ್ದಾಳೆ. ಹೋಗುವಾಗ ತಾಳಿ, ಕಾಲುಂಗುರ ಹಾಗೂ ಬೆಳ್ಳಿ ಚೈನನ್ನ ಗಂಡನ ಕೈಗಿಟ್ಟು 1 ಮಾತು ಕೂಡ ಹೇಳದೆ ತವರು ಮನೆ ಸೇರ್ಕೊಂಡಿದ್ದಾಳೆ.
ಇದರಿಂದ ಈ ಧನ್ರಾಜ್ ಹೆಂಡತಿ ಬೇಕು ಅಂತ ಅಲೆದಾಡ್ತಿದ್ದಾನೆ. ಏನೇ ಇರ್ಲಿ, ಮದುವೆ ಆದ 2 ದಿನಕ್ಕೆ ಪ್ರೇಮಿಗಳು ದೂರ ಆಗಿದ್ದಾರೆ ಅಂದ್ರೆ ಇದಕ್ಕಿಂತ ಅನ್ಯಾಯ ಇನ್ನೊಂದಿಲ್ಲ.